ಸಚಿವ ಸ್ಥಾನ ಸಿಗದ ಬಗ್ಗೆ ಶಾಸಕಿ ನಯನಾ ಮೋಟಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. TV5 ಜೊತೆ ಶಾಸಕಿ ನಯನಾ ಮೋಟಮ್ಮ ಮಾತನಾಡಿದ್ದಾರೆ. ಇನ್ನು ಅವಕಾಶದ ನಿರೀಕ್ಷೆ ಇದೆ ಅಂತ ಹೇಳಿ ಶಾಸಕಿ ಹೇಳಿದ್ದಾರೆ. ಇನ್ನು ಒಂದು ಸ್ಥಾನ ಇದೆಯಲ್ಲ, ಸಿಗಬಹುದು, ನನಗೂ ಅವಕಾಶ ಸಿಗಬಹುದು. ರಾಜಕೀಯ ಹಿನ್ನೆಲೆ, ವಿದ್ಯಾರ್ಹತೆ, ಮಹಿಳಾ ಕೋಟಾದಲ್ಲಿ ಇನ್ನೂ ಒಂದು ಸಚಿವ ಸ್ಥಾನ ಖಾಲಿ ಇದೆ, ಸಿಗಬಹುದು ಅಂತ ಹೇಳಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದೇನೆ. ನನಗೆ ಸಚಿವ ಸ್ಥಾನ ಸಿಗುವಂತಹ ವಿಶ್ವಾಸ ಇದೆ. ಬೆಂಗಳೂರಿನಲ್ಲಿ ಶಾಸಕಿ ನಯನಾ ಮೋಟಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಹೆಸರು ಕೆಲವರ ಹೆಸರು ಕೇಳಿ ಬರ್ತಾ ಇತ್ತು, ಆದರೆ ಒಬ್ಬರ ಹೆಸರು ಸಹ ಪಟ್ಟಿಯಲ್ಲಿ ಇರಲಿಲ್ಲ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಇದ್ದಿದ್ರೂ ಸಹ ಕೈಗೆ ಬಂದ ತುತ್ತು ಬಾಯಿಗೆ ಬರ್ದೇ ಇರಂಗ ಆಗಿಬಿಡ್ತು. ಈಗ ನಯನಾ ಮೋಟಮ್ಮ ಅವರು ಈಗಲೂ ಸಹ ಕೊನೆ ಹಂತದಲ್ಲೂ ಸಹ ಒಂದು ಉಳ್ಕೊಂಡಿದೆಯಲ್ಲ, ಆ ಸ್ಥಾನ ನನಗೆ ಸಿಗಬಹುದು ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ರಾಜಕೀಯ ಹಿನ್ನೆಲೆ, ವಿದ್ಯಾರ್ಥಿ ಆಗಿರಬಹುದು, ಮಹಿಳಾ ಕೋಟಾದಲ್ಲಿ ಇನ್ನೊಂದು ಸಚಿವ ಸ್ಥಾನ ನನಗೆ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಕೇಶ್ ಒಂದು ಚಿಟ್ಚಾಟನ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಜೊತೆ ಇದ್ದಾರೆ ಕಾಂಗ್ರೆಸ್ಸಿನ ಶಾಸಕಿ ನಯನಾ ಮೋಟಮ್ಮ ಅವರು. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಂಥವರು ಮೊದಲ ಬಾರಿಗೆ ಶಾಸಕರಾದರೂ ತಮಗೆ ಅವಕಾಶ ಸಿಗಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡ್ತಿದ್ರು. ಈಗ ಅವರು ಸಂಪುಟ ವಿಸ್ತರಣೆ ಆದ ಬಳಿಕ ಈ ವಿಚಾರಕ್ಕೆ ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೇಡಮ್, ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಲ್ಲಿ ತಾವು ಒಬ್ಬರಾಗಿದ್ದರೆ, ಈಗ ಹಿಂದೆ ಅಂದರೆ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಹೊಸ ಮತ್ತು ಹಳೆಯ ತಲೆಮಾರನ್ನು ಒಟ್ಟಿಗೆ ಸೇರಿಸಿ ಹೋಗಬೇಕು ಅನ್ನುವಂಥದ್ದು ಅವಕಾಶ ಸಿಕ್ಕಿದಾಗ ತಮಗೂ ಅವಕಾಶ ಸಿಗುತ್ತೆ ಅನ್ನುವಂಥ ವಿಚಾರ ಚಾಲ್ತಿಯಲ್ಲಿತ್ತು. ಅಲ್ಲ, ಖಂಡಿತ ಅಂದರೆ ಅವಕಾಶ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವು. ಹೊಸಬ್ರಿಗೆ, ಫಸ್ಟ್ ಟೈಮರ್ಸ್ಗೂ ಒಂದು ಸ್ವಲ್ಪ ಅವಕಾಶ ಕೊಡ್ತಾರೆ, ಒಂದು 2-3 ಸ್ಥಾನ ಕೊಡ್ತಾರೆ, ಮಹಿಳೆಯರಿಗೂ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವು. ಆಮೇಲೆ ನಮಗೆ ರೀಜ್ನಲ್ ನಮ್ಮ ಜಿಲ್ಲೆ ಏನಿದೆ, ಜಿಲ್ಲೆಗೂ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು. ಹೋದ ಬಾರಿ ಸಿಕ್ಕಿರಲಿಲ್ಲ, ಮತ್ತು ಈ ಬಾರಿನೂ ಸಿಕ್ಕಿಲ್ಲ. ಮತ್ತು ನನಗೆ ಅನ್ನಿಸ್ತಾ ಇತ್ತು, ನನಗೆ ರಾಜಕೀಯ ಹಿನ್ನೆಲೆ, ನನ್ನ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇದನ್ನೆಲ್ಲ ನೋಡಿಬಿಟ್ಟು ನನ್ನನ್ನು ಖಂಡಿತ ಕನ್ಸಿಡರ್ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿದೆ. ಅಂದರೆ ಒಟ್ಟಾರೆ ಈ ಸಂಪುಟದಲ್ಲಿ ಹಿರಿಯರಿಗೆ ಅವಕಾಶ ಮತ್ತು ಉಳಿದವರಿಗೆ ಅವಕಾಶ ಕೊಟ್ಟ ಸಂದರ್ಭದಲ್ಲೂ ಮಹಿಳಾ ಕೋಟಾದಿಂದ ತಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲೂ ಅವಕಾಶ ಆಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ಪ್ರಶ್ನೆನೇ ಅರ್ಥ ಆಗಲಿಲ್ಲ. ಅಂದರೆ ಮಹಿಳಾ ಕೋಟಾದಿಂದ ತಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಈಗೇನಾದರೂ ಇದೆಯಾ? ಅಲ್ಲ, ಖಂಡಿತ. ಅಂದರೆ ನಾವು ಇರೋದು 6 ಜನ ಶಾಸಕರು, 5 ಜನ ಪಕ್ಷದಿಂದ ಗೆದ್ದು ಬಂದವರು ಸದನದಲ್ಲಿ, ಸಭೆಯಲ್ಲಿ, ವಿಧಾನಸಭೆಯಲ್ಲಿ 5 ಜನ ಶಾಸಕರಿದ್ದೀರಿ, ಮಹಿಳಾ ಶಾಸಕಿಯರಿದ್ದೀವಿ, ಒಂದು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಿರೋ. ಸೊ 6 ಜನ ನಾವು ವಿಧಾನಸಭೆಯಲ್ಲಿದ್ದೀವಿ. ವಿಧಾನ ಪರಿಷತ್ತಲ್ಲಿ 4 ಜನ ಇದ್ದಾರೆ ಮಹಿಳೆಯರು. ಸೊ ಯಾರಿಗೆ ಸೂಕ್ತ ಅನಿಸುತ್ತೆ ಅವರಿಗೆ ಕೊಡ್ತಾರೆ ಅಂತ ನಂಬಿಕೆ ಇದೆ. ಈ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆಯ ನಡುವಲ್ಲಿ ಒಂದು ಸ್ಥಾನ ಇನ್ನೂ ಉಳಿಕೆಯಾಗಿ ಉಳಿದಿದೆ. ಆ ಒಂದು ಸ್ಥಾನಕ್ಕೆ ಲಾಬಿ ಕೂಡ ಇದೆ. ಆ ವಿಚಾರದ ಬಗ್ಗೆ ತಾವೇನು ಹೇಳ್ತೀವಿ? ಲಾಬಿ ಅನ್ನೋಕ್ಕಿಂತ ಹೆಚ್ಚಾಗಿ 10 ಜನ ಇರೋದ್ರಿಂದ ಯಾರಿಗಾದರೂ ಸಿಗಬಹುದು, ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನು ನೀವು ಲಾಬಿ ಅಂತ ಹೇಳ್ತಾ ಇದ್ದೀರಾ. ಅವ್ರವ್ರ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ಬೋದು, ಅಥವಾ ಒತ್ತಡ ತರ್ತಾ ಇರಬಹುದು. ಅಂದರೆ ಈಗ ತಮಗೆ ಅವಕಾಶ ಸಿಕ್ಕಿಲ್ಲ, ಮುಂದೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡ್ತೀರಾ ಹೇಗೆ? ಈಗ ತಕ್ಷಣಕ್ಕ ಅಥವಾ ಭವಿಷ್ಯದಲ್ಲ? ಈಗಿರುವುದು ಒಂದೇ ಮಂತ್ರಿ ಸ್ಥಾನ, ಅದರಲ್ಲಿ ತಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸ ತಮಗೆ ಯಾರಿಗಾದರೂ ಸಿಗಬಹುದು. 10 ಜನದಲ್ಲಿ ಯಾರಿಗಾದರೂ ಸಿಗಬಹುದು. ಪಕ್ಷದ ಒಳಗೆ ಅಸಮಾಧಾನ ಕೂಡ ಇದೆ. ಹಿರಿಯ ಶಾಸಕರಾಗಿದ್ದವರು ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಸೊ ಆ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಾ? ಆ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ನಾನು ಸೂಕ್ತವಾದ ವ್ಯಕ್ತಿ ಅಲ್ಲ. ಅದಕ್ಕೆ ವರಿಷ್ಠರೇ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದಾರೆ, ಪಕ್ಷದ ಏನು AICCಯಿಂದ ಇಲ್ಲಿ ಪ್ರತಿನಿಧಿಸೋರಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಪಕ್ಷದ ಆಂತರಿಕ ವಿಚಾರದಲ್ಲಿ ಎಲ್ಲ ಟೈಮಲ್ಲೂ ನಾವು ಹೇಳಿಕೆ ಕೊಡೋದು ಸರಿಯಲ್ಲ. ಇದಿಷ್ಟು ನಯನಾ ಮೋಟಮ್ಮ ಅವರ ಮಾತು. ಕ್ಯಾಮ್ರಾಮನ್ ಸಿದ್ದು ಜೊತೆ ರಾಕೇಶ್, TV5 ಬೆಂಗಳೂರು.